ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಈಸ್ಟರ್ 1916 ಅಂತಕ್ಕಂತಹ WB ಯೀಟ್ಸ್ ಅವರ ಒಂದು ಪೋಯಮ್ನ ಈಜಿ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಟೈಟಲ್ ಈಸ್ಟರ್ 1916 ಅಂತ ಇದೆ. ಸೊ ಇಲ್ಲಿ 1916ರಲ್ಲಿ ಐರ್ಲೆಂಡ್ ಅಂತಕ್ಕಂತಹ ಒಂದು ದೇಶದಲ್ಲಿ ಒಂದು ದಂಗೆ ನಡೆಯುತ್ತೆ, ಅಂದರೆ ಸ್ವಾತಂತ್ರ್ಯಕ್ಕಾಗಿ ಒಂದು ಚಳುವಳಿ ನಡೆಯುತ್ತೆ. ಸೊ ಆ ಒಂದು ಚಳುವಳಿ ಯಾವ ರೀತಿ ನಡೀತು ಅಂತಕ್ಕಂಥದ್ದನ್ನು WB ಯೀಟ್ಸ್ ಅವರು ಈ ಒಂದು ಪೋಯಮಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಇದರ ಒಂದು ಈಜಿ ಸಮರಿಯನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೇವೆ. ಬನ್ನಿ, ಪಾಯಿಂಟ್ ವೈಸ್ ಈ ಒಂದು ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. WB ಯೀಟ್ಸ್ poem Easter 1916 is one of his most famous works. It was written to remember the Easter Rising. ನೋಡಿ, ಈಸ್ಟರ್ ರೈಸಿಂಗ್ ಅಂದರೆ ನಾವು ಹೇಗೆ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಲ್ವ, ಅದೇ ರೀತಿಯೇ ಐರ್ಲೆಂಡಲ್ಲಿ ಕೂಡ ಒಂದು ಈಸ್ಟರ್ ರೈಸಿಂಗ್ ಅಂತಕ್ಕಂತಹ ಅಂದರೆ 1916ರಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ. ಅದರ ಕುರಿತಾಗಿ ಈ ಒಂದು ಪೋಯಮಲ್ಲಿ WB ಯೀಟ್ಸ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಎ ರೆಬಲಿಯನ್ ಅಂದರೆ ದಂಗೆ ಏಳೋದು ಅಂತೇಳಿ. ದ್ಯಾಟ್ ಟುಕ್ ಪ್ಲೇಸ್ ಇನ್ ಡಬ್ಲಿನ್ ಅಂತಕ್ಕಂಥದ್ದು ಒಂದು ಪಟ್ಟಣದ ಹೆಸರಾಗಿದೆ ವಿದ್ಯಾರ್ಥಿಗಳೇ. ಅಂದರೆ ಐರ್ಲೆಂಡ್ನಲ್ಲಿರ್ತಕ್ಕಂತಹ ಒಂದು ಪಟ್ಟಣ ಇದಾಗಿರುತ್ತೆ. ಇಲ್ಲಿ ಏಪ್ರಿಲ್ 1916ನಲ್ಲಿ ಒಂದು ರೆಬಲಿಯನ್, ಒಂದು ದಂಗೆ ನಡೀತಾ ಇದೆ. ಸೊ ದ ಪೋಯಿಟ್ ಈಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದಟ್ ಇನ್ಸಿಡೆಂಟ್ ಹಿಯರ್. ದ ರೈಸಿಂಗ್ ವಾಸ್ ಆರ್ಗನೈಸ್ಡ್ ಬೈ ಐರಿಷ್ ನ್ಯಾಷನಲಿಸ್ಟ್ಸ್ ಹೂ ವಾಂಟೆಡ್ ಫ್ರೀಡಮ್ ಫ್ರಮ್ ಬ್ರಿಟಿಷ್ ರೂಲ್. ಸೊ ಆ ಒಂದು ಐರ್ಲೆಂಡ್ ಅಂದರೆ ಐರಿಷ್ ಪೀಪಲ್ಗಳೇನಿದ್ರು ರಾಷ್ಟ್ರೀಯವಾದಿಗಳು ಅಂತ ಕರಿಬಹುದು ನಾವು. ನ್ಯಾಷನಲಿಸ್ಟ್ಸ್ ಅಂದರೆ ನಮ್ಮ ದೇಶದಲ್ಲಿ ಹೇಗೆ ಸ್ವಾತಂತ್ರ್ಯ ಹೋರಾಟಗಾರರಿದ್ರು, ಹಾಗೆ ಐರ್ಲೆಂಡಲ್ಲೂ ಕೂಡ ಕೆಲವೊಂದಿಷ್ಟು ಹೋರಾಟಗಾರರು ಏನು ಮಾಡ್ತಾರೆ, ರೈಸಿಂಗ್ ಅಂದರೆ ಪ್ರತಿಭಟನೆಗೆ ಹೇಳ್ತಾರೆ, ದಂಗೆ ಹೇಳ್ತಾ ಇದ್ದಾರೆ. ಅವ್ರಿಗೇನಪ್ಪ ಅಂದರೆ ಸ್ವಾತಂತ್ರ್ಯ ಬೇಕಾಗಿತ್ತು. ಬ್ರಿಟಿಷರು ಆ ಒಂದು ಐರ್ಲೆಂಡನ್ನು ಕೂಡ ವಶಪಡಿಸ್ಕೊಂಡಿರ್ತಾರೆ. ಸೊ ಆ ಆಳ್ವಿಕೆಯಿಂದ ಇವರು ಫ್ರೀಡಮನ್ನು ಬಯಸ್ತಾ ಇರ್ತಾರೆ. The rebellion itself did not succeed at the time and many of the leaders were captured and executed. 1916ರಲ್ಲಿ ಈ ಒಂದು ದಂಗೆ ಏನು ನಡೆಯುತ್ತೋ ಅದು ಕಂಪ್ಲೀಟಾಗಿ ಸಕ್ಸಸ್ ಆಗೋದಿಲ್ಲ. ಅಂದರೆ 1916ರಲ್ಲೇ ಈ ಐರ್ಲೆಂಡ್ ಪೀಪಲ್ಗೆ ಸ್ವಾತಂತ್ರ್ಯ ಸಿಗೋದಿಲ್ಲ. ಅನೇಕ ಲೀಡರ್ಸ್ ಅಂದರೆ ಆ ಒಂದು ಹೋರಾಟಗಾರರೇನಿದ್ರು ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ. ಬಟ್ ದೇರ್ ಡೆತ್ಸ್ ಮೇಡ್ ಎ ಡೀಪ್ ಇಂಪ್ರೆಷನ್ ಆನ್ ಐರಿಷ್ ಪೀಪಲ್. ಸೊ ಈ ಒಂದು ಹೋರಾಟಗಾರರು ತಮ್ಮ ಪ್ರಾಣವನ್ನೇನೋ ಕಳೆದುಕೊಳ್ತಾರೆ, ಬಟ್ ಆ ಒಂದು ಐರ್ಲೆಂಡ್ ಪೀಪಲ್ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರ್ತಾರೆ. ಜನಗಳು ಎಚ್ಚರಗೊಳ್ತಾರೆ. ಆ್ಯಂಡ್ ದ ಈವೆಂಟ್ ಬಿಕೇಮ್ ಎ ಟರ್ನಿಂಗ್ ಪಾಯಿಂಟ್ ಇನ್ ದ ಹಿಸ್ಟ್ರಿ ಆಫ್ ಐರ್ಲೆಂಡ್ಸ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್. ಈ ಒಂದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಐರ್ಲೆಂಡ್ನವರು ಏನು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ರು, ಆ ಒಂದು ಹೋರಾಟದಲ್ಲಿ ಪ್ರಮುಖ ಘಟ್ಟವಾಗಿ ಈ ಒಂದು 1916ರ ಈ ಒಂದು ಈಸ್ಟರ್ ಅಂತಕ್ಕಂತಹ ಘಟನೆ ದಂಗೆ ನಡೀತೋ ಅದು ಬಹಳನೇ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಯೀಟ್ಸ್ ವಾಸ್ ಎ ಪೋಯೆಟ್, ನಾಟ್ ಎ ಫೈಟರ್. ನಮ್ಮ ಪೋಯೆಟ್ ಏನಿದ್ದಾರೋ ಇವರು ಕೇವಲ ಪೋಯೆಟ್ ಆಗಿದ್ದಾರೆ, ಇವರು ಏನು ಹೋರಾಟದಲ್ಲಿ ಪಾಲ್ಗೊಂಡಿರೋದಿಲ್ಲ. ಎಟ್ ಫಸ್ಟ್ ಹಿ ವಾಸ್ ನಾಟ್ ವೆರಿ ಸಪೋರ್ಟಿವ್ ಆಫ್ ದ ರೆಬಲ್ಸ್. ಮೊದಲಿಗೆ ಆ ಒಂದು ದಂಗೆ ಇದ್ದಂಥವ್ರಿಗೆ ಇವರು ತಮ್ಮ ಸಪೋರ್ಟನ್ನು ಕೊಡ್ತಾ ಇರೋದಿಲ್ಲ. ಹಿ ಥಾಟ್ ಆಫ್ ಮೆನಿ ಆಫ್ ದೆಮ್ ಆ್ಯಸ್ ಆರ್ಡಿನರಿ ಪೀಪಲ್ ಹೂ ಆರ್ ನಾಟ್ ವೆರಿ ಇಂಪಾರ್ಟೆಂಟ್. ಆ ಒಂದು ಹೋರಾಟದಲ್ಲಿ ಏನು ಪಾಲ್ಗೊಂಡಿರ್ತಾರಲ್ವ ಆ ಜನಗಳು ಸಾಮಾನ್ಯ ಜನಗಳು, ಇವರಿಂದ ಏನೂ ಆಗೋದಿಲ್ಲ, ಇವರು ಅಷ್ಟೊಂದು ಮುಖ್ಯ ಅಲ್ಲ, ಇವರು ಮಾಡ್ತಕ್ಕಂತಹ ಈ ಒಂದು ದಂಗೆ ಕೆಲಸ ಏನಿದೆನೋ ಇದರಿಂದ ಏನೂ ಎಫೆಕ್ಟ್ ಆಗೋದಿಲ್ಲ ಅಂತೇಳಿ ಆರಂಭದಲ್ಲಿ ನಮ್ಮ ಪೋಯೆಟ್ ಅಂದ್ಕೊಂಡಿರ್ತಾರೆ. ಬಟ್ ಆಫ್ಟರ್ ದೇರ್ ಡೆತ್ಸ್ ಹಿಸ್ ಒಪಿನಿಯನ್ ಚೇಂಜ್ಡ್. ಅವರು ತಮ್ಮವನ್ನು ಪ್ರಾಣವನ್ನು ಏನು ಕಳೆದುಕೊಳ್ತಾರೋ ಹೋರಾಟಗಾರರು, ಆ ನಂತರದಲ್ಲಿ ನಮ್ಮ ಪೋಯೆಟ್ ಅವರ ಒಂದು ಒಪಿನಿಯನ್ ಅಂದರೆ ಅಭಿಪ್ರಾಯ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ ಈಸ್ಟರ್ 1916 he shows how these people went from being ordinary men and women to national heroes. ಆರಂಭದಲ್ಲಿ ಇವರು ಕೇವಲ ಆರ್ಡಿನರಿ ಪೀಪಲ್ ಆಗಿರ್ತಾರೆ, ಬಟ್ ನಂತರದಲ್ಲಿ ಇವರು ಒಂದು ರಾಷ್ಟ್ರದ ಅಂದರೆ ಆ ಒಂದು ಐರ್ಲೆಂಡಿನ ನಾಯಕರುಗಳಾಗಿ ಬದಲಾಗ್ತಾರೆ ಅವರ ಸಾವಿನ ನಂತರದಲ್ಲಿ. He praises their courage but also shows his sadness about the tragedy of their deaths. ಅವರ ಒಂದು ಧೈರ್ಯ, ಕರೇಜನ್ನು ಕುರಿತು ಇಲ್ಲಿ ಹೇಳ್ತಾ ಹೋಗ್ತಾರೆ, ಹೊಗಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಬೇಸರ ವ್ಯಕ್ತಪಡಿಸಲಿಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಒಂದು ಟ್ರಾಜಿಕಲ್ ಡೆತ್, ಅಂದರೆ ಅವರ ಏನು ದುಃಖಾಂತ್ಯ ಆಗುತ್ತೋ ಆ ಹೀರೋಗಳದ್ದು, ಅದಕ್ಕಾಗಿ ದುಃಖವನ್ನು ಕೂಡ ನಮ್ಮ ಪೋಯಿಟ್ ಈ ಒಂದು ಪೋಯಮಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಈಗ ಸ್ಟಾಂಜ ವೈಸ್ ಸಮರಿಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇ ಸ್ಟಾಂಜದಲ್ಲಿ ಆರ್ಡಿನರಿ ಪೀಪಲ್ ಬಿಫೋರ್ ದ ರೈಸಿಂಗ್, ಅಂದರೆ ಆ ಒಂದು ದಂಗೆಗಿಂತ ಮೊದಲು ಆ ಜನಗಳು ಯಾವ ರೀತಿ ಆರ್ಡಿನರಿ ಸಾಮಾನ್ಯ ಜನಗಳಾಗಿದ್ದರು ಅಂತಕ್ಕಂಥದ್ದನ್ನು ಗಮನಿಸ್ತೇವೆ. ದ ಪೋಯಮ್ ಬಿಗಿನ್ಸ್ ವಿತ್ ಇಟ್ಸ್ describing how used to see the men and women who later became rebels.
ಆರಂಭದಲ್ಲಿ ಆ ಜನಗಳನ್ನು ತುಂಬಾ ಆರ್ಡಿನರಿ ಪೀಪಲ್ ಅಂತೇಳಿ ನಮ್ಮ ಪೋಯೆಟ್ ಕನ್ಸಿಡರ್ ಮತ್ತು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. He would meet them on the streets or in casual social settings. ಈ ಒಂದು ಜನಗಳೇನಿದ್ರು ಇವರು ಎಲ್ಲರಂತೆಯೇ ಸಾಮಾನ್ಯವಾಗಿ ಬೀದಿಗಳಲ್ಲಿ ತಿರುಗಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿರ್ತಾರೆ ಮತ್ತು ಸಾಮಾನ್ಯರಂತೆ ಜೀವನವನ್ನು ಮಾಡ್ತಾ ಇರ್ತಾರೆ. ಅವರು ಯಾವುದೇ ಹೀರೋಗಳ ಥರ ಕಾಣ್ತಾ ಇರೋದಿಲ್ಲ. To him, they looked just like ordinary people living normal lives. He did not think of them as great or important. In fact, sometimes he even made fun of them or treated them lightly. ಅನೇಕ ಸಂದರ್ಭದಲ್ಲಿ ಅವರನ್ನು ನಮ್ಮ ಪೋಯೆಟ್ ಫನ್ ಅಂದರೆ ಹಾಸ್ಯಕ್ಕೆ ಬಳಸ್ಕೊಳ್ತಾ ಇರ್ತಾರೆ. ಅವರನ್ನು ಕುರಿತು ಕಾಮಿಡಿ ಮಾಡ್ತಾ ಇರ್ತಾರೆ. ತುಂಬ ಸೀರಿಯಸ್ ಆಗಿ ಆ ಒಂದು ಹೋರಾಟಗಾರರನ್ನು ಕನ್ಸಿಡರ್ ಮಾಡಿರೋದಿಲ್ಲ. ಟ್ರೀಟೆಡ್ ದೆಮ್ ಲೈಟ್ಲಿ, ತುಂಬ ಹಗುರವಾಗಿ ಪರಿಗಣಿಸಿರ್ತಾರೆ. ಅವರೇನೋ ಅಷ್ಟೊಂದು ಇಂಪಾರ್ಟೆಂಟ್ ಪೀಪಲ್ ಅಲ್ಲ ಅಂತ ಅಂದ್ಕೊಂಡಿರ್ತಾರೆ. This shows that before the rebellion, nobody, not even its, thought these people could do something heroic. ಆ ಒಂದು ಜನಗಳೇನಿದ್ರು ಅಂದರೆ ಹೋರಾಟದಲ್ಲಿ ಪಾಲ್ಗೊಂಡಂತಹ ಜನಗಳನ್ನು ಕುರಿತು ಉಳಿದಂಥವರು ಇವರಿಂದ ಏನೋ ದೊಡ್ಡ ಸಾಧನೆ ಆಗಿಬಿಡುತ್ತೆ ಅಂಥೇಳಿ ಯಾರೂ ಕೂಡ ಅಂದುಕೊಂಡಿರೋದಿಲ್ಲ. ದೇ ವರ್ ಜಸ್ಟ್ ಪಾರ್ಟ್ ಆಫ್ ಎವ್ರಿಡೇ ಲೈಫ್, ಬ್ಲೆಂಡಿಂಗ್ ಇನ್ ಟು ದ ಕ್ರೌಡ್. ಸಾಮಾನ್ಯ ಜನಗಳ ಜೊತೆನೇ ಅವರು ಒಂದಾಗಿರ್ತಾರೆ. ಬಟ್ ದ ಈಸ್ಟರ್ ರೈಸಿಂಗ್ ವುಡ್ ಚೇಂಜ್ ಆಲ್ ಆಫ್ ದಟ್. ಈ ಒಂದು ಈಸ್ಟರ್ ರೈಸಿಂಗ್ ದಂಗೆ ಏನು ನಡೀತೋ ಆ ನಂತರದಲ್ಲಿ ಆ ಜನಗಳು ಎಷ್ಟೊಂದು ಪ್ರಮುಖರು ಅಂತಕ್ಕಂಥದ್ದನ್ನು ಜಗತ್ತಿಗೆ ತೋರಿಸಿಕೊಡ್ತಾರೆ. ಇನ್ನು ಸ್ಟಾಂಜ ಸೆಕೆಂಡಲ್ಲಿ ನೋಡಿ, ಟ್ರಾನ್ಸ್ಫಾರ್ಮೇಷನ್ ಇಂಟು ಹೀರೋಸ್. ಆ ಒಂದು ಸಾಮಾನ್ಯ ವ್ಯಕ್ತಿಗಳು ಹೀರೋಗಳಾಗಿ ಹೇಗೆ ಬದಲಾಗ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ತೇವೆ. ಆಫ್ಟರ್ ದ ರೈಸಿಂಗ್, ಈಟ್ಸ್ ರಿಯಲೈಸ್ಡ್ ದ್ಯಾಟ್ ಎವ್ರಿಥಿಂಗ್ ಹ್ಯಾಡ್ ಚೇಂಜ್ಡ್. ದ ಪೀಪಲ್ ಹಿ ಒನ್ಸ್ ಥಾಟ್ ಆಫ್ ಆ್ಯಸ್ ಆರ್ಡಿನರಿ ಹ್ಯಾಡ್ ನೌ ಬಿಕಮ್ ಎಕ್ಸ್ಟ್ರಾರ್ಡಿನರಿ. ತುಂಬಾ ಆರ್ಡಿನರಿ ಪೀಪಲ್ ಅಂತ ಏನೋ ಅಂದ್ಕೊಂಡಿರ್ತಾರೋ ನಮ್ಮ ಪೋಯೆಟ್ ಇರ್ಬೋದು, ಬೇರೆ ಜನಗಳಿರ್ಬೋದು, ಅವರು ಆರ್ಡಿನರಿ ಅಲ್ಲ ಎಕ್ಸ್ಟ್ರಾರ್ಡಿನರಿ ಪೀಪಲ್ ಆಗಿ ಬದಲಾಗೋದನ್ನು ತಮ್ಮ ಕಣ್ಣಾರೇನೆ ನಮ್ಮ ಪೋಯೆಟ್ ಕಾಣ್ತಾರೆ. ದೇರ್ ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ ಅಂಥೇಳಿ. ಫಾರ್ ಐರ್ಲೆಂಡ್ ಹ್ಯಾಡ್ ಗಿವನ್ ದೆಮ್ ಅ ನ್ಯೂ ಕೈಂಡ್ ಆಫ್ ಗ್ರೇಟ್ನೆಸ್. ನೋಡಿ, ಅವರು ತ್ಯಾಗ ಮಾಡಿರ್ತಕ್ಕಂಥದ್ದು ತಮ್ಮ ಫ್ಯಾಮಿಲಿಯನ್ನು, ತಮ್ಮ ಜೀವವನ್ನು, ತಮ್ಮ ಸಂತೋಷ ನೆಮ್ಮದಿಗಳನ್ನೆಲ್ಲವನ್ನು ತ್ಯಾಗ ಮಾಡಿ ಆ ಒಂದು ಐರ್ಲೆಂಡ್ಗೋಸ್ಕರ ಹೋರಾಟವನ್ನು ಮಾಡ್ತಾರೆ ಜನಗಳು. ಈಟ್ಸ್ ಯೂಸಸ್ ದ ಫೇಮಸ್ ಲೈನ್, ಎ ಟೆರಿಬಲ್ ಬ್ಯೂಟಿ ಈಸ್ ಬಾರ್ನ್. ನೋಡಿ, ಎ ಟೆರಿಬಲ್ ಬ್ಯೂಟಿ ಈಸ್ ಬಾರ್ನ್ ಅಂಥೇಳಿ ಒಂದು ಲೈನನ್ನು ಇಲ್ಲಿ ಪೋಯೆಟ್ ಬಳಸ್ತಾರೆ. ಈ ಲೈನ್ ಕುರಿತು ಈ ಒಂದು ಪದ್ಯದ ಅಂತ್ಯಭಾಗದಲ್ಲಿ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡ್ತೀವಿ ವಿದ್ಯಾರ್ಥಿಗಳೇ. ದಿಸ್ ಲೈನ್ ಶೋಸ್ ದ ಟೂ ಸೈಡ್ಸ್ ಆಫ್ ದ ಈವೆಂಟ್. On one hand, it was terrible because so many people died and there was so much destruction. ಸೊ ಟೆರಿಬಲ್ ಅಂತಕ್ಕಂತಹ ಒಂದು ಪದವನ್ನು ನೋಡಿದ್ವಿ. ಯಾಕೆ ಈ ಒಂದು ಟೆರಿಬಲ್ ಪದವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದರೆ, ಅನೇಕ ಜನಗಳು ತಮ್ಮ ಜೀವವನ್ನು ಕಳೆದುಕೊಳ್ತಾರೆ. ಪೀಪಲ್ ವೇರ್ ಡೈಡ್ ಆ್ಯಂಡ್ ದೆರ್ ವಾಸ್ ಸೋ ಮಚ್ ಡಿಸ್ಟ್ರಕ್ಷನ್. ಸರ್ವನಾಶನೆ ಆಗೋಯಿತು. ಅನೇಕ ಸಾಮಾನ್ಯ ಜನರು ಸಾವನ್ನು ಅಪ್ಪಬೇಕಾಯಿತು. ಆನ್ ದಿ ಅದರ್ ಹ್ಯಾಂಡ್ ಇಟ್ ವಾಸ್ ಬ್ಯೂಟಿಫುಲ್. ಇನ್ನೊಂದು ಕಡೆ ನೋಡಿ, ಟೆರಿಬಲ್ ಬ್ಯೂಟಿ ಅಂತ ಹೇಳ್ತಾ ಇದ್ದೇವೆ. ಟೆರಿಬಲ್ ಬ್ಯೂಟಿ, ಇನ್ನೊಂದು ಕಡೆ ಬ್ಯೂಟಿಯನ್ನು ನೋಡ್ತೇವೆ. ಕಂಪ್ಲೀಟಾಗಿ ಅಪೋಸಿಟ್ ಐಡಿಯಾ ಈ ಒಂದು ವರ್ಡ್ಸ್ ನಮಗೆ ತೋರಿಸುತ್ತೆ. ಬಿಕಾಸ್ ದೇರ್ ಸ್ಯಾಕ್ರಿಫೈಸ್ ಗೇವ್ ಬರ್ತ್ ಟು ನ್ಯೂ ಹೋಪ್ ಫಾರ್ ಐರ್ಲೆಂಡ್. ಯಾಕೆಂದರೆ ಆ ಜನಗಳೇನೋ ಸತ್ತು ಹೋಗಿದ್ದಾರೆ, ಬಟ್ ಆ ಐರ್ಲೆಂಡ್ ದೇಶಕ್ಕೆ ಒಂದು ಹೊಸ ಹೋಪನ್ನು, ಭರವಸೆಯನ್ನು ತಂದು ಕೊಟ್ಟಿದ್ದಾರೆ. ದೇರ್ ಡೆತ್ಸ್ ಟ್ರಾನ್ಸ್ಫಾರ್ಮ್ಡ್ ದ ಸ್ಪಿರಿಟ್ ಆಫ್ ದ ನೇಷನ್. ಇಡೀ ದೇಶದ ಒಂದು ಚೈತನ್ಯವನ್ನೇ ಬದಲಾಯಿಸ್ತಕ್ಕಂತಹ ಶಕ್ತಿಯನ್ನು ಅವರ ಸಾವು ಹೊಂದಿರುತ್ತೆ. ಅವರ ಸಾವಿನಿಂದ ಅನೇಕ ಜನಗಳು ಒಂದು ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾರೆ. ಬಹುದೊಡ್ಡ ಬದಲಾವಣೆಗೆ ಅವರ ಸಾವು ಕಾರಣ ಆಗುತ್ತೆ. ಸ್ಟಾಂಜಾ 3, ದ ಸಿಂಬಾಲ್ ಆಫ್ ದ ಸ್ಟೋನ್. ಒಂದು ಸಿಂಬಾಲನ್ನು ನಮ್ಮ ಪೋಯೆಟ್ ಈ ಒಂದು ಪೊಯಮಲ್ಲಿ ಬಳಸ್ತಾ ಇದ್ದಾರೆ. ಸ್ಟೋನ್ ಅಂದರೆ ಒಂದು ಕಲ್ಲು ಅಂತ ನಾವು ಹೇಳ್ಬೋದು. ಯಾವ ರೀತಿ ಹೇಳ್ತಾರೆ ನೋಡಿ. Yeats then introduces the image of a stone in a flowing stream. ಫ್ಲೋಯಿಂಗ್ ಸ್ಟ್ರೀಮ್ ಅಂದರೆ ಹರಿತಕ್ಕಂತಹ ಒಂದು ನೀರು ಅಥವಾ ಒಂದು ತೊರೆ ಅಂತ ನಾವು ಹೇಳ್ಬೋದು. ಸೊ ಒಂದು ನೀರು ಹರಿತಾ ಇದೆ ಅಂದರೆ ಫ್ಲೋಯಿಂಗ್ ಸ್ಟ್ರೀಮಲ್ಲಿ, ಅಲ್ಲಿ ಒಂದು ಸ್ಟೋನ್ ಇರುತ್ತೆ ಅಂದ್ಕೊಳ್ಳಿ, ಅಂದರೆ ಒಂದು ಕಲ್ಲು ಬಂಡೆ ಎದ್ದು ನಿಂತ್ಕೊಂಡಿದೆ ಅಂತ ಅಂದ್ಕೊಳ್ಳೋಣ. ದ ಫ್ಲೋಯಿಂಗ್ ವಾಟರ್ ರಿಪ್ರೆಸೆಂಟ್ಸ್ ದ ನಾರ್ಮಲ್ ಲೈಫ್ ಆಫ್ ಪೀಪಲ್. ಒಂದು ನೀರು ಹರಿತಾ ಹೋಗುತ್ತಲ್ವ, ಅದೇ ರೀತಿ ಸಾಮಾನ್ಯ ಜನಗಳು ಕೂಡ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಆ ಒಂದು ಹರಿಯುವ ನೀರಿನಂತೆ. ದ ಪಾಸಿಂಗ್ ಆಫ್ ಡೇಸ್, ದಿನಗಳು ಕಳೀತಾ ಇರ್ತವೆ. ನೈಟ್ಸ್, ಸೀಸನ್ಸ್ ಆ್ಯಂಡ್ ಈವೆಂಟ್ಸ್. ಸೊ ಆ ನೀರು ಸುಮ್ಮನೆ ಸಾಗ್ತಾ ಹೋಗುತ್ತಲ್ವ, ಹಾಗೆ ಸಾಮಾನ್ಯ ಜನರು ಕೂಡ ದಿನ ಇರ್ಬೋದು, ರಾತ್ರಿ ಇರ್ಬೋದು, ಸೀಸನ್ಗಳಿರ್ಬೋದು ಮತ್ತು ಅನೇಕ ಘಟನೆಗಳು ಅವರ ಜೀವನದಲ್ಲಿ ಸಾಮಾನ್ಯವಾಗಿ ನಡೀತಾ ಹಾಗೆಯೇ ಮುಂದೆ ಸಾಗ್ತಾ ಇರ್ತವೆ. ಎವ್ರಿಥಿಂಗ್ ಇನ್ ಲೈಫ್ ಕೀಪ್ಸ್ ಚೇಂಜಿಂಗ್. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೂಡ ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗುತ್ತೆ. ಜಸ್ಟ್ ಲೈಕ್ ವಾಟರ್ ಕೀಪ್ಸ್ ಮೂವಿಂಗ್. ಯಾವ ರೀತಿ ನೀರು ನಿಲ್ಲೋದಿಲ್ವ, ಮುಂದೆ ಸಾಗ್ತಾ ಇರುತ್ತೋ ಹರಿತಕ್ಕಂತಹ ನೀರು, ಆ ರೀತಿ ನಮ್ಮ ಲೈಫಲ್ಲಿ ಅನೇಕ ಘಟನೆಗಳು ಚೇಂಜ್ ಆಗ್ತಾ ಹೋಗ್ತವೆ. ಬಟ್ ಎ ಸ್ಟೋನ್ ಇನ್ ದ ಸ್ಟ್ರೀಮ್ ಡಸ್ ನಾಟ್ ಮೂವ್.
ಬಟ್ ಈ ರೀತಿ ಜೀವನ ಸಾಕ್ತಾ ಇರ್ಬೋದು, ಆ ನೀರು ಸಾಕ್ತಾ ಇರ್ಬೋದು. ಆ ನೀರಿನಲ್ಲಿ ಎದ್ದು ನಿಂತಿರ್ತಕ್ಕಂಥ ಒಂದು ಸ್ಟೋನ್ ಏನಿರುತ್ತೋ ಅದು ಯಾವುದೇ ಕಾರಣಕ್ಕೂ ಮುಂದೆ ಮೂವ್ ಆಗೋದಿಲ್ಲ, ಅದು ದೃಢವಾಗಿರುತ್ತೆ. ಇಟ್ ರಿಮೇನ್ಸ್ ಫಿಕ್ಸ್ಡ್ ಆ್ಯಂಡ್ ಅನ್ಚೇಂಜಿಂಗ್, ಬದಲಾವಣೆ ಇಲ್ಲ, ಅದು ಫಿಕ್ಸ್ ಆಗಿ ಹಾಗೆ ನಿಂತ್ಕೊಂಡಿರುತ್ತೆ ಹರಿತಕ್ಕಂತಹ ನೀರಿನಲ್ಲಿ. ಈವನ್ ಆಸ್ ದ ವಾಟರ್ ಫ್ಲೋಸ್ ಅರೌಂಡ್ ಇಟ್, ತನ್ನ ಸುತ್ತಮುತ್ತ ನೀರು ಹರಿತ ಹಾಗೆಯೇ ಸಾಕ್ತಾ ಇರ್ಬೋದು, ಆದರೆ ಕಲ್ಲು ಬಂಡೆ ಮಾತ್ರ ಸದೃಢವಾಗಿ ಆ ನೀರಿನಲ್ಲಿ ಹಾಗೇ ನಿಂತ್ಕೊಂಡಿರುತ್ತೆ. ಇಟ್ಸ್ ಕಂಪೇರ್ಸ್ ದ ರೆಬಲ್ಸ್ ಟು ದಿ ಸ್ಟೋನ್. ನಮ್ಮ ಪೋಯೆಟ್ ಅವರು ಆ ರೆಬಲ್ಸ್ ಏನಿದ್ರು ಅಂದರೆ ತಮ್ಮ ಒಂದು ಸಂಕಲ್ಪಕ್ಕೆ ಅವರು ಸನ್ನದ್ಧರಾಗಿರ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಲೇಬೇಕು ಅಂಥೇಳಿ ಅವರು ಫಿಕ್ಸ್ ಆಗಿರ್ತಕ್ಕಂತಹ ಒಂದು ಸ್ಟೋನ್ ಯಾವ ರೀತಿ ಇರುತ್ತೋ ಆ ರೀತಿಯಾಗಿರ್ತಕ್ಕಂತಹ ದೃಢವಾದ ನಿರ್ಧಾರವನ್ನು ಹೊಂದಿರ್ತಾರೆ. ಸೊ ಹೀಗೆ ನಮ್ಮ ಪೋಯೆಟ್ ಆ ಒಂದು ಹೋರಾಟಗಾರರನ್ನು ಒಂದು ಸ್ಟೋನ್ ಜೊತೆ ಹೋಲಿಕೆ ಮಾಡ್ತಾ ಇದ್ದಾರೆ. ದೇರ್ ಕಮಿಟ್ಮೆಂಟ್ ಟು ಫ್ರೀಡಮ್ ವಾಸ್ ಸೋ ಸ್ಟ್ರಾಂಗ್ ಆ್ಯಂಡ್ ಫರ್ಮ್ ದಟ್ ನಥಿಂಗ್ ಕುಡ್ ಮೂವ್ ದೆಮ್. ಸೊ ಅವರ ಕಮಿಟ್ಮೆಂಟ್ ಏನಿತ್ತೋ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಲೇಬೇಕು ಅಂತಕ್ಕಂತಹ ದೃಢ ನಿರ್ಧಾರ ಏನಿತ್ತೋ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾವುದು ಬಂದರೂ ಕೂಡ ಆ ಒಂದು ನಿರ್ಧಾರದಿಂದ ಅವರನ್ನು ಅಂದರೆ ಬದಲಾಗ್ತಕ್ಕಂತಹ ಶಕ್ತಿಯನ್ನು ಹೊಂದಿರೋದಿಲ್ಲ. ತಮ್ಮ ದೃಢ ನಿರ್ಧಾರದಿಂದ ಅವರು ಹಿಂದೆ ಸರಿಲಿಕ್ಕೆ ಸಾಧ್ಯವೇ ಇಲ್ಲ. ದೆ ಗೇವ್ ಅಪ್ ಕಂಫರ್ಟ್, ಸೇಫ್ಟಿ ಆ್ಯಂಡ್ ಈವನ್ ಲೈಫ್ ಇಟ್ ಸೆಲ್ಫ್. ನೋಡಿ, ಅವರು ಈ ಬಿಡ್ತಾ ಇದ್ದಾರೆ, ಏನನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅಂದರೆ ಕಂಫರ್ಟ್, ತಮ್ಮ ಒಂದು ಕಂಫರ್ಟ್ ಝೋನ್ ಏನಿತ್ತೋ ಅದನ್ನು ಬಿಡ್ತಾ ಇದ್ದಾರೆ, ತಮ್ಮ ಒಂದು ಸೇಫ್ಟಿ ಏನಿತ್ತೋ ಅದನ್ನು ಬಿಡ್ತಾ ಇದ್ದಾರೆ, ಕೊನೆಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೂ ಕೂಡ ಅವರೆಲ್ಲರೂ ಸಿದ್ಧರಿದ್ದರು. ದೇ ವರ್ ಡಿಟರ್ಮೈನ್ಡ್ ಟು ಫೈಟ್ ಫಾರ್ ಐರ್ಲೆಂಡ್ಸ್ ಇಂಡಿಪೆಂಡೆನ್ಸ್. ಆ ಒಂದು ಐರ್ಲೆಂಡ್ ದೇಶದ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ತೊರೆಯಲಿಕ್ಕೂ ಕೂಡ ಅವರು ನಿರ್ಧಾರವನ್ನು ಮಾಡಿರ್ತಾರೆ. ದಿಸ್ ಸಿಂಬಾಲ್ ಶೋಸ್ ಹೌ ಅನ್ಶೇಕಬಲ್ ದೇರ್ ಕರೇಜ್ ವಾಸ್. ಅವರ ಒಂದು ಧೈರ್ಯ ಯಾವ ರೀತಿ ಫಿಕ್ಸ್ ಆಗಿತ್ತು, ಎಷ್ಟೊಂದು ಧೈರ್ಯಶಾಲಿಗಳು ಅವರಾಗಿದ್ದರು ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಈ ಒಂದು ಲೈಫ್ ಆ್ಯಂಡ್ ನೇಚರ್ ಗೋ ಆನ್, ದೇರ್ ಸ್ಯಾಕ್ರಿಫೈಸ್ ಸ್ಟ್ಯಾಂಡ್ಸ್ ಔಟ್ ಲೈಕ್ ಎ ಪರ್ಮನೆಂಟ್ ಸ್ಟೋನ್ ಇನ್ ಹಿಸ್ಟರಿ. ಇನ್ನು ಫೋರ್ತ್ ಸ್ಟಾಂಜವನ್ನು ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳ ಫೋಟೋಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ಒಂದು ಐರ್ಲೆಂಡ್ ದೇಶದ ಹೋರಾಟದಲ್ಲಿ ಪಾಲ್ಗೊಂಡಂತಹ ಒಂದು ಶೂರರಾಗಿದ್ದರು, ವ್ಯಕ್ತಿಗಳಾಗಿದ್ದರು ಅಂತ ಹೇಳಬಹುದು. ಇನ್ ದ ಫೈನಲ್ ಪಾರ್ಟ್ ಆಫ್ ದ ಪೋಯಮ್ ಈಟ್ಸ್ ಸ್ಪೀಕ್ಸ್ ಡೈರೆಕ್ಟ್ಲಿ ಅಬೌಟ್ ಸಮ್ ಆಫ್ ದ ಲೀಡರ್ಸ್ ಆಫ್ ದ ರೈಸಿಂಗ್. ಸೊ ಈ ಒಂದು ದಂಗೆಯ ಕುರಿತಾಗಿ ಇನ್ನು ಯಾರೆಲ್ಲ ಪಾಲ್ಗೊಂಡಿದ್ರೋ ಆ ವ್ಯಕ್ತಿಗಳನ್ನು ಇಲ್ಲಿ ನಮ್ಮ ಪೋಯೆಟ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಪ್ಯಾಟ್ರಿಕ್ ಪಿಯರ್ಸ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಥಾಮಸ್ ಮ್ಯಾಕ್ಡೊನಾಗ್ ಅಂತಕ್ಕಂತಹ ಮತ್ತೊಬ್ಬ ವ್ಯಕ್ತಿ, ಕೌಂಟೆಸ್ ಕಾನ್ಸ್ಟನ್ಸ್ ಮಾರ್ಕ್ವಿಗ್ಸ್ ಅಂತಕ್ಕಂತಹ ಮತ್ತೊಬ್ಬ ವ್ಯಕ್ತಿ, ಆ್ಯಂಡ್ ಜಾನ್ ಮ್ಯಾಕ್ಬ್ರೈಡ್ ಅಂತಕ್ಕಂತಹ ಒಬ್ಬ ಹೋರಾಟಗಾರ. ಈ ರೀತಿ ಅನೇಕ ವ್ಯಕ್ತಿಗಳು ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ಹೋರಾಟ ಮಾಡಿದ್ರೋ ಅವರನ್ನು ಇಲ್ಲಿ ನೆನಪು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನು ಪೋಯೆಟ್ ಮಾಡ್ತಾ ಇದ್ದಾರೆ. ಈ ಒಂದು ಈಟ್ಸ್ ಹ್ಯಾಡ್ ಪರ್ಸನಲ್ ಡಿಸ್ಅಗ್ರಿಮೆಂಟ್ಸ್ ವಿತ್ ಮ್ಯಾಕ್ಬ್ರೈಡ್. ಸೊ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತಹ ಒಬ್ಬ ಮ್ಯಾಕ್ಬ್ರೈಡ್ ಅಂತಕ್ಕಂತಹ ವ್ಯಕ್ತಿ ಇರ್ತಾನೆ, ಅವನಿಗೂ ಮತ್ತು ನಮ್ಮ ಈಟ್ಸ್ ಅವರಿಗೂ ಒಂದು ಫ್ರೆಂಡ್ಶಿಪ್ ಇರೋದಿಲ್ಲ, ಅವರಿಬ್ಬರು ಶತ್ರುಗಳ ಥರ ಇರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಈಟ್ಸ್ ಯಾವ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿರ್ತಾರಲ್ವ ಆ ವ್ಯಕ್ತಿಯನ್ನು ಮ್ಯಾಕ್ಬ್ರೈಡ್ ಅಂತಕ್ಕಂಥವನು ಮದುವೆ ಆಗಿರ್ತಾನೆ. ಈ ಕಾರಣದಿಂದನೇ ಈಟ್ಸ್ಗೆ ಮ್ಯಾಕ್ಬ್ರೈಡ್ ಮೇಲೆ ಕೋಪ ಇರುತ್ತೆ. ಬಟ್ ಆ ಒಂದು ಕೋಪವನ್ನು ಇಲ್ಲಿ ಅವರು ಬದಿಗೆ ಇಡ್ತಾ ಇದ್ದಾರೆ. ಯಾಕೆಂದರೆ ವೈಯಕ್ತಿಕ ಜೀವನವೇ ಬೇರೆ, ಸಾಮಾಜಿಕ ಜೀವನವೇ ಬೇರೆ ಅಂತೇಳಿ. ಸಾಮಾಜಿಕವಾಗಿ ನೋಡಿದಾಗ ಆ ಮ್ಯಾಕ್ಬ್ರೈಡ್ ಒಬ್ಬ ಹೋರಾಟಗಾರರಾಗಿದ್ದಾನೆ, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂತಹ ಒಬ್ಬ ವೀರನಾಗಿ ನಮ್ಮ ಈಟ್ಸ್ ಅವರಿಗೆ ಕಾಣಿಸ್ಕೊಳ್ತಾನೆ. ಹಿ ಸ್ಟಿಲ್ ಆನರ್ಸ್ ಹಿಮ್ ಇನ್ ದ ಪೋಯಮ್ ಬಿಕಾಸ್ ಹಿ ಗೇವ್ ಹಿಸ್ ಲೈಫ್ ಫಾರ್ ಐರ್ಲೆಂಡ್. ಯಾಕೆಂದರೆ ಆ ವೀರ ಮ್ಯಾಕ್ಬ್ರೈಡ್ ಏನಿದ್ನೋ ವೈಯಕ್ತಿಕವಾಗಿ ಭಿನ್ನತೆಯನ್ನು ಹೊಂದಿದ್ರೂ ಕೂಡ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಗೌರವವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಪೋಯೆಟ್ ಈ ಪೋಯಮಲ್ಲಿ ಮಾಡ್ತಾರೆ. Each shows fairness by putting aside personal feelings and recognizing the importance of every person who sacrificed. Each also wonders if their deaths were too much. Did they give up too soon? Could they have done more by living instead of dying? ಸೊ ಪೋಯೆಟ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ ತಮ್ಮನ್ನು ತಾವೇ. ಡಿಡ್ ದೆ ಗಿವ್ ಅಪ್ ಟು ಸೂನ್ ಅಂದರೆ ಆ ಸತ್ತು ಹೋಗಿರ್ತಕ್ಕಂತಹ ಒಂದು ಹೋರಾಟಗಾರರೇನಿದ್ರು ಅವರೆಲ್ಲ ಬೇಗನೆ ಕೈ ಚೆಲ್ಲಿಬಿಟ್ರ. ಕುಡ್ ದೇ ಹ್ಯಾವ್ ಡನ್ ಮೋರ್ ಬೈ ಲಿವಿಂಗ್ ಇನ್ಸ್ಟೆಡ್ ಆಫ್ ಡೈಯಿಂಗ್. ಸಾಯೋದಕ್ಕಿಂತ ಬದಲು ಅವರು ಇನ್ನೂ ಜೀವಂತ ಇದ್ದಿದ್ರೆ ಇನ್ನೂ ಹೆಚ್ಚಿನದನ್ನು ಸಾಧನೆ ಮಾಡಲಿಕ್ಕೆ ಅವಕಾಶ ಇತ್ತಲ್ವಾ ಅಂತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ಕೊಳ್ತಾರೆ. These are questions that he does not fully answer. ಎಷ್ಟೇ ಪ್ರಶ್ನೆ ಕೇಳ್ಕೊಂಡ್ರು ಕೂಡ ಪೋಯೆಟ್ಗೆ ಇಲ್ಲಿ ಉತ್ತರ ಸಿಗ್ತಾ ಇಲ್ಲ. ಬಟ್ ಇನ್ ದ ಎಂಡ್ ಹಿ ಸೇಸ್ ದೇರ್ ನೇಮ್ಸ್ ಆ್ಯಂಡ್ ದೇರ್ ಆ್ಯಕ್ಷನ್ಸ್ ಮಸ್ಟ್ ಬಿ ರಿಮೆಂಬರ್ಡ್ ಫಾರ್ ಎವರ್. ಸೊ ಆ ವ್ಯಕ್ತಿಗಳು ಯಾವತ್ತಿಗೂ ಕೂಡ ನೆನಪಿನಲ್ಲಿ ಹಾಗೆ ಉಳಿದುಕೊಳ್ತಾರೆ. ಅವರ ಒಂದು ಆ್ಯಕ್ಷನ್ಸ್ ಅಂದರೆ ಅವರ ಕೆಲಸ ಏನಿತ್ತೋ ಅದು ಶಾಶ್ವತವಾಗಿರ್ತಕ್ಕಂಥದ್ದು, ಅವರ ಹೆಸರು ಅಜರಾಮರವಾಗಿ ಹಾಗೆ ಉಳಿಯುತ್ತೆ ಅಂತ ಹೇಳಿ ಪೋಯೆಟ್ ಹೇಳ್ತಾರೆ. Throughout the poem, Yeats' feelings are mixed. He is proud of the courage of the rebels, but deeply sad about their deaths.
ಆ ಒಂದು ಹೋರಾಟಗಾರರ ಕುರಿತು ಅವರಿಗೆ ತುಂಬಾ ಹೆಮ್ಮೆ ಇದೆ. ಅದರ ಜೊತೆಗೆ ಒಂದು ಸ್ಯಾಡ್ನೆಸ್ಸನ್ನು ಕೂಡ ನಾವು ಗಮನಿಸ್ತೇವೆ, ಯಾಕೆಂದರೆ ಅವರು ಆ ಹೋರಾಟದಲ್ಲಿ ಪ್ರಾಣವನ್ನು ಕಳೆದುಕೊಳ್ಬೇಕಾಗುತ್ತೆ. ಹಿ ರೆಸ್ಪೆಕ್ಟ್ಸ್ ದೇರ್ ಅನ್ಚೇಂಜಿಂಗ್ ಕಮಿಟ್ಮೆಂಟ್ ಬಟ್ ಆಲ್ಸೋ ಫೀಲ್ಸ್ ದ ಪೇನ್ ಆಫ್ ದೇರ್ ಲಾಸ್. ಮೊದಲಿಗೆ ಹೇಳಿದಾಗೆ ಈ ಒಂದು ಪೋಯಮ್ನಲ್ಲಿ ಬರ್ತಕ್ಕಂತಹ ಒಂದು ಲೈನ್ ಏನಿದೆ, ಎ ಟೆರಿಬಲ್ ಬ್ಯೂಟಿ ಈಸ್ ಬಾರ್ನ್ ಅಂತಕ್ಕಂಥದ್ದು, ಅದನ್ನು ಇಲ್ಲಿ ನಾವು ಸ್ಟಡಿ ಮಾಡೋಣ ವಿದ್ಯಾರ್ಥಿಗಳೇ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲೈನ್ ಇನ್ ದಿಸ್ ಪೋಯಮ್. ದ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಇನ್ ದ ಪೋಯಮ್ ಈಸ್ ಎ ಟೆರಿಬಲ್ ಬ್ಯೂಟಿ ಈಸ್ ಬಾರ್ನ್. ಈಟ್ಸ್ ರಿಪೀಟ್ಸ್ ಇಟ್ 3 times. ಈ ಒಂದು ಪೋಯಮಲ್ಲಿ 3 ಸಾರಿ ಈ ಒಂದು ಪೋಯಮ್ ಬರ್ತಾ ಇದೆ. ಟು ಎಂಪಸೈಸ್ ಅಂದರೆ ಒತ್ತು ಕೊಡೋದು ಅಥವಾ ಇಂಪಾರ್ಟೆನ್ಸ್ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಮೀನಿಂಗ್, ದ ಲೈನ್ ಎಕ್ಸ್ಪ್ರೆಸಸ್ the heart of the poem. Something beautiful and inspiring has come out of something terrible and tragic. ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಮತ್ತು ಇನ್ಸ್ಪೈರಿಂಗ್ ಆಗಿರ್ತಕ್ಕಂಥದ್ದು ಯಾವುದರಿಂದ ಬರ್ತಾ ಇದೆ ಅಂದರೆ ತುಂಬ ಟೆರಿಬಲ್, ಭಯಂಕರವಾಗಿರ್ತಕ್ಕಂಥದ್ರಿಂದ, ತುಂಬ ನೋವಿನಿಂದ, ಟ್ರಾಜಿಕ್ಕಿಂದ ಆ ಒಂದು ಸೌಂದರ್ಯ ಹುಟ್ಟಿಕೊಳ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಇಷ್ಟೇ ವಿದ್ಯಾರ್ಥಿಗಳೇ, ಆ ಒಂದು ಐರ್ಲೆಂಡ್ ದೇಶ ಸ್ವಾತಂತ್ರ್ಯವನ್ನು ಪಡಿಬೇಕಾದ್ರೆ ಅನೇಕ ವೀರರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾಗುತ್ತೆ. ಸೊ ಅವರ ಒಂದು ಸ್ಯಾಕ್ರಿಫೈಸ್ನಿಂದಾಗಿ ಆ ಒಂದು ಫ್ರೀಡಮನ್ನು ಹೊಂದಿರತಕ್ಕಂತಹ ಐರ್ಲೆಂಡ್ ಉಗಮಗೊಳ್ಳುತ್ತೆ. ಸೊ ಅದರ ಹಿಂದೆ ತ್ಯಾಗ ಬಲಿದಾನಗಳಿರ್ತವೆ. ಹಾಗಾಗಿನೇ ಪೋಯಿಟ್ ಅವರು ಟೆರಿಬಲ್ ಬ್ಯೂಟಿ ಈಸ್ ಬಾರ್ನ್ ಅಂತೇಳಿ ಹೇಳ್ತಾ ಇದ್ದಾರೆ. ದ ರೆಬಲ್ಸ್ ಡೆತ್ಸ್ ವರ್ ಪೇನ್ಫುಲ್ ಆ್ಯಂಡ್ ಸ್ಯಾಡ್ ಬಟ್ ದೆ ಕ್ರಿಯೇಟೆಡ್ ಎ ನ್ಯೂ ಹೋಪ್ ಆ್ಯಂಡ್ ಸ್ಪಿರಿಟ್ ಆಫ್ ಫಾರ್ ಐರ್ಲೆಂಡ್. ದೆ ಚೇಂಜ್ಡ್ ಆರ್ಡಿನರಿ ಲೈಫ್ ಇನ್ ಟು ಸಮಥಿಂಗ್ ಹೀರೋಯಿಕ್ ಆ್ಯಂಡ್ ದೇರ್ ಸ್ಯಾಕ್ರಿಫೈಸ್ ಗೇವ್ ಐರ್ಲೆಂಡ್ ಎ ನ್ಯೂ ಐಡೆಂಟಿಟಿ. ಸೊ ಅವರೆಲ್ಲರ ಒಂದು ತ್ಯಾಗ ಬಲಿದಾನಗಳಿಂದಾನೇ ಐರ್ಲೆಂಡ್ ಅಂತಕ್ಕಂಥದ್ದು ಒಂದು ದೇಶವಾಗಿ ಹೊರಹೊಮ್ಮುತ್ತೆ. ಇನ್ನು ಕನ್ಕ್ಲೂಸಿವ್ ಪಾರ್ಟನ್ನು ಗಮನಿಸಿ ವಿದ್ಯಾರ್ಥಿಗಳೇ. In Easter 1916, W.B. Yeats remembered the rebels of the Easter Rising. He shows how ordinary men and women became heroes through their sacrifice. ಮೊದಲಿಗೆ ಹೇಳಿದಾಗೆ ಆರ್ಡಿನರಿ ಪೀಪಲ್ ಯಾವ ರೀತಿ ತಮ್ಮ ತ್ಯಾಗಗಳಿಂದ ಹೀರೋಗಳಾಗಿ ಬದಲಾಗ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ತೇವೆ. ವಿದ್ಯಾರ್ಥಿಗಳೇ, ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ವಿದ್ಯಾರ್ಥಿಗಳೇ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೇನೆ. ಮತ್ತು ನಿಮ್ಗೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಹಿ ಅಡ್ಮೈರ್ಸ್ ದೇರ್ ಕರೇಜ್, ಆನರ್ಸ್ ದೇರ್ ಮೆಮೊರಿ ಆ್ಯಂಡ್ ಕ್ಯಾಪ್ಚರ್ಸ್ ದ ಡೀಪ್ ಸ್ಯಾಡ್ನೆಸ್ ಆಫ್ ದೇರ್ ಡೆತ್ಸ್. ಸೊ ಆ ಒಂದು ಹೋರಾಟಗಾರರ ಕರೇಜ್, ಧೈರ್ಯವನ್ನು ಮತ್ತು ಅವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂತಹ ಗೌರವವನ್ನು ಅವರು ಯಾವ ರೀತಿ ಪರ್ಮನೆಂಟಾಗಿ ಜನಗಳ ಮನಸ್ಸಿನಲ್ಲಿ ಮೆಮೊರಿಯಾಗಿ ಉಳಿದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಪೋಯಮಲ್ಲಿ ಗಮನಿಸ್ತೇವೆ. ಮತ್ತು ಅವರ ಒಂದು ದುಃಖದ ಅಂತ್ಯವನ್ನು ಕೂಡ ನಾವು ಇಲ್ಲಿ ದುಃಖಿಸಬೇಕಾಗತ್ತೆ. At the same time, he admits that their deaths were not in vain. ಸೊ ಅವರು ತಮ್ಮ ಪ್ರಾಣವನ್ನೇನೋ ಕಳೆದುಕೊಂಡಿದ್ರು, ಆದರೆ ಅವರ ಹೋರಾಟ ವ್ಯರ್ಥವಾಗಲಿಲ್ಲ. ಬಿಕಾಸ್ ದಿ ಕ್ರಿಯೇಟೆಡ್ ಎ ಲಾಸ್ಟಿಂಗ್ ಚೇಂಜ್ ಇನ್ ಐರ್ಲೆಂಡ್. ಆ ಒಂದು ಐರ್ಲೆಂಡ್ನಲ್ಲಿ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ತಂದು ಹೋಗ್ತಾರೆ, ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಹೋಗ್ತಾರೆ ಅಂಥೇಳಿ ಈ ಒಂದು ಪೋಯಮ್ನಲ್ಲಿ ಐರ್ಲೆಂಡ್ ದೇಶ ಯಾವ ರೀತಿ ತ್ಯಾಗ ಬಲಿದಾನಗಳಿಂದ, ಸಾಮಾನ್ಯ ಜನಗಳ ಹೋರಾಟದಿಂದ ಐರ್ಲೆಂಡ್ ದೇಶ ಆಗಿ ಉಗಮ ಆಯಿತು ಅಂತಕ್ಕಂಥದ್ದನ್ನು W.B. Yeats ಅವರ ಪೋಯಮಲ್ಲಿ ಗಮನಿಸ್ತೇವೆ. Thank you dear students for watching, and don't forget to hit the subscribe button. Let's meet again, and until, take care and keep learning. Bye bye.